ಇದು 22,000 ಓಡಿದೆ, ಇದು 22,000 ಓಡಿದೆ. ಎರಡು ಗಾಡಿನೂ 22,000 ಓಡಿದೆ. 9,000 ಕಿಲೋಮೀಟರ್ ರನ್ ಆಗಿದೆ. ಹೊಸ ಗಾಡಿ ನೀವು ನೋಡ್ತೀರಾ ಅಂದ್ರೆ ಶೋರೂಮ್ ಅಲ್ಲಿ ಚೆಕ್ ಮಾಡಿ 17,50,000 ಇದೆ. ಜಸ್ಟ್ 11 lakh 2023 ಮಾಡೆಲ್ ಎಕ್ಸ್ಪ್ರೆಸ್ 16,000 ಓಡಿದೆ. 16,000 ಓಡಿದೆ ಅಷ್ಟೇ. 16,000 10,80,000 ಫೈನಲ್ ಆಗುತ್ತೆ. 10,80,000 ಫೈನಲ್ ಮಾಡಿಸ್ಕೊಡ್ತೀರಾ? 10,80,000 ಗೆ ಫೈನಲ್ ಆಗುತ್ತೆ. ಸಿಂಗಲ್ ಓನರ್, ಮ್ಯಾಕ್ಸಿಮಮ್ ಲೋನ್ ಆಗುತ್ತೆ. ಪೆಟ್ರೋಲ್ ಹೈಬ್ರಿಡ್ ಸಿಂಗಲ್ ಓನರ್, ಇದ್ರಲ್ಲಿ ಕೂಡ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಮತ್ತೆ ಸ್ಪೇಸ್ ಸಿಸ್ಟಮ್ ಎಲ್ಲಾನು ಕೂಡ ಬರುತ್ತೆ. ಇದು ಗಾಡಿ ಜಸ್ಟ್ 7,90,000 ಫೈನಲ್ ಆಗುತ್ತೆ. ನಿಮ್ಗೆ ಜಸ್ಟ್ 9,80,000 ಗೆ ಆಗುತ್ತೆ. 9,80,000 ರುಪೀಸ್ಗೆ ಮಾತ್ರ ಈ ಬ್ರಾಂಡ್ ನ್ಯೂ ಕಾರು, ಅದು ಸಿಂಗಲ್ ಓನರ್ ಕಾರು. 39,000 ನೋಡಿದೆ. ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಲೇಟೆಸ್ಟ್ ಮಾಡೆಲ್ 11,000 ನೋಡಿದೆ. 11,000 ಮಾತ್ರ. 11,000 ಓಡಿದೆ ಗಾಡಿ. ಇದು 5th ಜನರೇಷನ್ ಟಾಪ್ ಎಂಡ್ ವೆಹಿಕಲ್ V ವರ್ಷನ್. ಇದು 5,85,000 ಗೆ ಫೈನಲ್ ಆಗುತ್ತೆ. ಸಿಂಗಲ್ ಓನರ್, ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ. ಪೆಟ್ರೋಲ್ ಗಾಡಿ, ಲೋ ಮೇಂಟೆನೆನ್ಸ್, ಬ್ಯಾಕ್ ವೈಫರ್, ಡೀಪ್ ಫಾಗರ್, 4 ಪವರ್ ವಿಂಡೋ, AC 40 ಎಲ್ಲ ಬರುತ್ತೆ. 2019 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ವೆಹಿಕಲ್. ಇದು ನಿಮ್ಗೆ 17.5 ಲಕ್ಷ ಇದೆ. ಇದು 17 ಲಕ್ಷ ಇದೆ ಹೊಸ ಗಾಡಿ. ಹೋಗಿ ಚೆಕ್ ಮಾಡ್ಕೋಬಹುದು. ನಿಮ್ಗೆ 10.5 ಲಕ್ಷಗೆ ಆಗುತ್ತೆ. ಇದು 11 ಲಕ್ಷ ಮಾಡಲ್. ಬರೀ 40,000 ರನ್ ಆಗಿದೆ. ಸೊನಾಟಾ ಆಟೋಮೆಟಿಕ್ ಪೆಟ್ರೋಲ್ ಫುಲ್ಲಿ ಟಾಪ್ ಅಂಡ್ ಪ್ರೀಮಿಯಂ ವೆಹಿಕಲ್. 50,000 ಮಾತ್ರ ರನ್ ಆಗಿದೆ. 50,000 ರನ್ ಆಗಿದೆ. ಹಿಸ್ಟ್ರಿ ಕೂಡ ಇದೆ. ಸಿಂಗಲ್ ಓನರ್ ವೆಹಿಕಲ್, ಟಾಪ್ ಅಂಡ್ ವೆಹಿಕಲ್. ಇದ್ರಲ್ಲಿ ನಿಮಗೆ ಡೈಮಂಡ್ ಕಟ್ ಮ್ಯಾಗ್ವಿಲ್, ಏರ್ ಬ್ಯಾಗ್, ABS, ಪ್ರೊಜೆಕ್ಟರ್ ಲೈಟ್. ಕೋಟಿಂಗ್ ಪ್ರೈಸ್ ಅಲ್ಲೇ ನಿಮ್ಗೆ ದೊಡ್ಡ ಗಾಡಿಗೆ 75,000 1 lakh ಡಿಸ್ಕೌಂಟ್ ಮಾಡ್ತಾ ಇದೀನಿ. ಚಿಕ್ಕ ಗಾಡಿಗೆಲ್ಲ 50-40 ನಮ್ಗೆ ಏನ್ ಆಗುತ್ತೋ ಬೆಸ್ಟ್ ಪ್ರೈಸ್ ಮಾಡಿ ಫೈನಲ್ ಪ್ರೈಸ್ ನಾನು ನಿಮ್ಗೆ. ಒಂದು ಲೋ ಬಜೆಟ್ ಅಲ್ಲಿ ಟಾಟಾ ನೆಕ್ಸಾನ್ ನೋಡ್ತಾ ಇರೋರಿಗೆ 19 ಮಾಡಲ್ ಡೀಸೆಲ್ ವೆಹಿಕಲ್ 30,000 ನೋಡಿದೆ. ಫುಲ್ ಟಾಪ್ ಅಂಡ್ ಡೀಸೆಲ್ ವೆಹಿಕಲ್ 4x4 ಟಾರ್ ಸಿಂಗಲ್ ಓನರ್ ಆಟೋಮೆಟಿಕ್ CVT ಹೈಬ್ರಿಡ್. ಪೆಟ್ರೋಲ್ ಹೈಬ್ರಿಡ್ ವೆಹಿಕಲ್ ಆಗಿದೆ. ಇದು ZXi ಪ್ಲಸ್ ಆಪ್ಷನಲ್ ಫುಲ್ ಟಾಪ್ ಎಂಡ್ ಇರೋದ್ರಿಂದ ಎಲ್ಲಾ ಫೀಚರ್ಸ್ ಬರುತ್ತೆ. ಈ ಗಾಡಿ 7,25,000 ಇದೆ. ಜಸ್ಟ್ ಅರ್ಧ ಬೆಲೆಗೆ 3,50,000 ಆಗುತ್ತೆ. 3,50,000. 20+ ಮೈಲೇಜ್ ಬೇಕು ಅನ್ನೋರು ಈ ಕ್ರೇಟಾನ ಆರಾಮಾಗಿ ತಗೋಬಹುದು. ಫುಲ್ ವೆಹಿಕಲ್ PPS ಆಗಿದೆ. 1,20,000 ಎಕ್ಸ್ಟ್ರಾ ಕೊಟ್ಟು ಫುಲ್ PPS ಮಾಡ್ತೀರ. ಒಂದು ಸಿಂಗಲ್ ಸ್ಕ್ರಾಚ್ ಡೆಂಟ್ ಏನು ಬರಲ್ಲ. ಸೀಟ್ ನಲ್ಲಿ ಕೂಡ AC ಬರುತ್ತೆ. ಸೀಟ್ ಅಲ್ಲಿ ಕೂಡ AC, ವೆಂಟಿಲೇಷನ್ AC ಬರುತ್ತೆ. ಸನ್ ರೂಫ್ ಬರುತ್ತೆ. ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಹಾಫ್ ಪ್ರೈಸ್ ಸಿಗುತ್ತೆ. 13,50,000 ಫೈನಲ್ ಆಗುತ್ತೆ. 20 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಆಟೋಮೆಟಿಕ್ GT ಲೈನ್ ಕಿಯಾ ಸೆಟ್. ಯಾವುದೇ ತರ ಒಂದು ಇಂಟೀರಿಯರ್ ಅಲ್ಲಿ ಒಂದು ಸಿಂಗಲ್ ಸ್ಕ್ರಾಚ್ ಕೂಡ ಇಲ್ಲ. ಸೀಟ್ ಕವರ್ಸ್ ಯಾವುದೇ ತರ ಸ್ವಲ್ಪನೂ ಡ್ಯಾಮೇಜ್ ಇಲ್ಲ. ಫುಲ್ಲಿ ಟಾಪ್ ಎಂಡ್ ಸಿಂಗಲ್ ಓನರ್ ವೆಹಿಕಲ್. ನಿಮ್ಗೆ ಹೊಸ ಗಾಡಿ ಒಂದು 25 ಲಕ್ಷ ಇದೆ. ಜಸ್ಟ್ 15 ಲಕ್ಷ ಫೈನಲ್ ಆಗುತ್ತೆ. ಜಸ್ಟ್ 15 lakhs ಫೈನಲ್. ಪೆಟ್ರೋಲ್ ವೆಹಿಕಲ್ XZ ಪ್ಲಸ್ 20 ಮಾಡಲ್ ಸಿಂಗಲ್ ಓನರ್ ಫುಲ್ ಟಾಪ್ ಎಂಡ್. ಒಳ್ಳೆ ಮೈಲೇಜ್ ಬೇಕು ಅನ್ನೋರು 35 ತನಕ ಬರುತ್ತೆ. 1 kg CNG 35 ತನಕ ಬರುತ್ತೆ. ಪೆಟ್ರೋಲ್ ಇರುತ್ತೆ, CNG ಇರುತ್ತೆ. ಯಾವ್ದು ಬೇಕಾದ್ರೆ ಯೂಸ್ ಮಾಡಬಹುದು. ಆಟೋಮೆಟಿಕ್ ಬರೀ 60,000 ನೋಡಿದೆ. 18 ಮಾಡಲ್ ಸಿಂಗಲ್ ಓನರ್. ಸಿಂಗಲ್ ಓನರ್ 2.8 ಆಟೋಮೆಟಿಕ್. ಯಾವ ಮಾಡಲ್ ಸರ್? 2024 ಮಾಡಲ್ 9,000 ನೋಡಿದೆ. ಸಿಂಗಲ್ ಓನರ್. ಇಲ್ಲಿ ಬನ್ನಿ ಸರ್, ಒಂದ್ಸರಿ ತೋರಿಸಿ. 11,25,000 ನಮ್ ಕೋಟಿಂಗ್ ಇರೋದು. 10,50,000 ಫೈನಲ್ ಆಗುತ್ತೆ. 10,50,000 ಫೈನಲ್. ಹೊರಗಡೆ ಇಂಟೀರಿಯರ್ ಒಳ್ಳೆ 360 ಡಿಗ್ರಿ ಕ್ಯಾಮ್ರಾ ಇರೋ ಸಿಸ್ಟಮ್, ಸನ್ ರೂಫ್, 8 ಏರ್ ಬ್ಯಾಗು, ಎಲ್ಲಾ ಫೀಚರ್ಸ್ ಬರುತ್ತೆ. ಫುಲ್ ಟಾಪ್ ಅಂಡ್ AC500. ಇಷ್ಟು ಕಡಿಮೆ ಹೊಡಿರೋ ಗಾಡಿಗಳು, ಈ ತರ ಕ್ವಾಲಿಟಿ ಗಾಡಿಗಳು ಬೇರೆ ಕಡೆ ಎಷ್ಟು ಹೇಳ್ತಾ ಇದಾರೆ ಏನು ಅಂತ ಕಂಪೇರ್ ಮಾಡ್ಕೊಂಡು 4 ಕಡೆಗಿನ ನಮ್ದು ಕಡಿಮೆ ಅನ್ಸಿದ್ರೆ, ನಿಮ್ಗೆ ಇಷ್ಟ ಆಗಿರೋ ಗಾಡಿ ಇದ್ರೆ ಬಂದು ತಗೋಬಹುದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಬಂದಿದ್ವಿ ಅಂದ್ರೆ ನಾಗರಬಾವಿಯಲ್ಲಿರುವ ಫ್ರೆಂಚ್ ಕಾರ್ 365 ಅಂತ ಒಂದು ಯೂಸ್ಡ್ ಕಾರ್ ಶೋರೂಮ್ಗೆ ಬಂದಿದ್ವಿ. ನಾವು ಸುಮಾರು ಸತಿ ನಮ್ಮ ವಿಡಿಯೋದಲ್ಲಿ ಹೇಳ್ತಾನೆ ಇದ್ದೀವಿ. ಸೊ ಬ್ಯಾಂಗ್ಳೂರ್ಸ್ ಒನ್ ಆಫ್ ದ ಮೋಸ್ಟ್ ಟ್ರಸ್ಟೆಡ್ ಶೋರೂಮ್ ಅಂದ್ರೆ ಫ್ರೆಂಚ್ ಕಾರ್ 365 ಅಂತಾನೆ ಹೇಳ್ಬೋದು. ಸೊ ಇವ್ರ ಹತ್ರ ಬಂದ್ಬಿಟ್ಟು ಈ ಸತಿ ಆಲ್ಮೋಸ್ಟ್ ಎಲ್ಲ ಗಾಡಿನೂ ಸಿಂಗಲ್ ಓನರ್ ಗಾಡಿನೇ ಆಗಿರುತ್ತೆ. ಸೊ ಯಾವ್ಯಾವ ಗಾಡಿ ಇದೆ ಎಲ್ಲ ವಿಡಿಯೋದಲ್ಲಿ ತಿಳಿಸ್ತೀವಿ. ಇನ್ನ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಬಂದ್ಬಿಟ್ಟು ಒಂದು ಯೂಸ್ ಕಾರ್ ಈಸ್ಕೊಬೇಕು, ಒಳ್ಳೆ ಶೋರೂಮ್ ಬೇಕಂದ್ರೆ ನೀವು ಬರಬೇಕಿರೋ ಜಾಗ ಬಂದ್ಬಿಟ್ಟು ಫ್ರೆಂಚ್ ಕಾರ್ 365ಗೆ. ಇವಾಗ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಾ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ ಫಸ್ಟು. ಸೊ ಹಾಯ್ ಸರ್. ಹಾಯ್ ಸರ್, ಹೆಂಗಿದ್ದೀರಾ ಸರ್? ಚೆನ್ನಾಗಿದೆ. ಫುಲ್ ಸ್ಟೈಲ್ ಆಗಿದ್ದೀರಾ ಈ ಸತಿ. ಸೊ ಸರ್, ಇದು ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಒಂದ್ಸತಿ ಎಕ್ಸಾಕ್ಟ್ ಆಗಿ ನಮ್ಮ ವ್ಯೂವರ್ಸ್ಗೆ ಹೇಳ್ಬಿಡಿ ಸರ್. ಮಾಗಡಿ ರೋಡ್, ಅಂಜನ್ ನಗರ, ಪ್ಯಾರಲರ್ ರೋಡೇ ಬರುತ್ತೆ. ನೀವು ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲ ಹಾಕಿರ್ತೀವಿ. ಜೊತೆಗೆ ನೀವು ಫೋನ್ ಮಾಡಿದ್ರೆ ನಮ್ಗೆ ಲೊಕೇಶನ್, ಕ್ಯಾಟ್ಲಾಗ್ ಪ್ರತಿಯೊಂದು ನಮ್ದು ಎಲ್ಲ ಡೀಟೇಲ್ಸ್ ಬರುತ್ತೆ. ಓಕೆ. ಸೊ ಈ ಸತಿ ಯಾವ್ಯಾವ ತರ ಕಾರ್ಸ್ ಇದೆ ನಿಮ್ಮ ಹತ್ರ? ಸೊ ಏನ್ ಆಫರ್ಸ್ ನಮ್ಮ ವ್ಯೂವರ್ಸ್ಗೆ? ಈ ಸರಿ ಎಲ್ಲಾ ತರ ಕಾರ್ಸ್ ಇದೆ. ಸೆಡಾನ್, ಹ್ಯಾಶ್ ಬ್ಯಾಕ್, SUV, ನಿಮ್ಗೆ ಪೆಟ್ರೋಲ್, ಡೀಸೆಲ್, ಮ್ಯಾನ್ಯುವಲ್, ಆಟೋಮೆಟಿಕ್ ಎಲ್ಲಾ ತರ ಗಾಡಿಗಳು ಇದೆ. ಈ ಸರಿ ಏನಪ್ಪಾ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿರೋ ಎಲ್ಲಾ ಗಾಡಿಗಳು ಸಿಂಗಲ್ ಓನರ್ ಗಾಡಿಗಳು. ಎಲ್ಲಾ ಗಾಡಿಗಳು ಸಿಂಗಲ್ ಓನರ್. ಏನ್ ನಿಮಗೆ ಕಾಣ್ತಾ ಇದೆಯೋ ಎಲ್ಲಾ ಬ್ರ್ಯಾಂಡ್ ಎಲ್ಲಾ ಗಾಡಿನೂ ಸಿಂಗಲ್ ಓನರ್. ಅದ್ರಲ್ಲಿ ಇವಾಗ ಫಾಸ್ಟ್ ಮೂವಿಂಗ್ ವೆಹಿಕಲ್ಸ್ ಯಾವ್ದಿದೆಯೋ ಮಾರ್ಕೆಟ್ ಅಲ್ಲಿ
ಆ ವೆಹಿಕಲ್ಸ್ಗಳೇ ನಾವು ಪರ್ಚೇಸ್ ಮಾಡಿದೀವಿ. ಓಕೆ, ಇಲ್ಲಿರೋ ಎಲ್ಲಾ ಗಾಡಿಗಳು 7 ಸೀಟರ್ ಆಯ್ತು, 5 ಸೀಟರ್ ಆಯ್ತು, SUV, ಹ್ಯಾಚ್ ಬ್ಯಾಕ್ ಯಾವುದೇ ಗಾಡಿ ಆದ್ರೂ ಎಲ್ಲಾನು ಇವಾಗ ಮಾರ್ಕೆಟ್ ಅಲ್ಲಿ ಟ್ರೆಂಡ್ ಇರೋ ವೆಹಿಕಲ್ಸ್, ಎಲ್ಲ ಕ್ವಾಲಿಟಿ ವೆಹಿಕಲ್ಸ್, ಸಿಂಗಲ್ ಓನರ್. ಮತ್ತೆ ಎಲ್ಲಾನು ಕೂಡ 20,000, 10,000, 30,000, 40,000, 50,000 ಈ ತರ ಕಡಿಮೆ ಓಡಿರೋ ಗಾಡಿಗಳು. ಎಲ್ಲದಕ್ಕೂ ಹಿಸ್ಟ್ರಿ ಸಿಗುತ್ತೆ, ಎಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್, ಎಲ್ಲಾನು ಕ್ವಾಲಿಟಿ ವೆಹಿಕಲ್ಸ್. ಓಕೆ, ಸೂಪರ್ ಸರ್. ಸೊ ಫಸ್ಟ್ ಯಾವ ಕಾರಿಂದ ಸ್ಟಾರ್ಟ್ ಮಾಡೋಣ ಸರ್? ಬನ್ನಿ ಇಲ್ಲಿಂದನೇ ಮಾಡೋಣ. ಓಕೆ, ಇದು ಬಂದು 2021. ಓಕೆ, ಬರೀ 39,000 ನೋಡಿದೆ. ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ. ಬ್ರ್ಯಾಂಡ್ ನ್ಯೂ ವೆಹಿಕಲ್, ಫುಲ್ ಟಾಪ್ ಅಂಡ್ ZXi ಪ್ಲಸ್. ಓಕೆ, ವೈಟ್ ಕಲರ್, ಒಂದು ಸಿಂಗಲ್ ಪ್ಯಾನಲ್ ಕೂಡ ಟಚ್ ಅಪ್ ಪೇಂಟ್ ಏನಾಗಿಲ್ಲ. ಒರಿಜಿನಲ್ ಶೋರೂಮ್ ಕಂಡೀಷನ್ ಇದೆ. 15+ ಮೈಲೇಜ್ ಬರುತ್ತೆ. ಪೆಟ್ರೋಲ್ ವೆಹಿಕಲ್, ಪುಷ್ ಬಟನ್ ಸ್ಟಾರ್ಟ್, ನ್ಯಾವಿಗೇಷನ್ ಸಿಸ್ಟಮ್, ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಇವತ್ತು ಬ್ರೀಜಾ ನೀವು ZXi ಪ್ಲಸ್ ಹೊಸ ಗಾಡಿ ತಗೊಂತೀರಾ ಅಂದ್ರೆ 15,50,000 ಇದೆ. ಓಕೆ, ನಿಮ್ಗೆ ಜಸ್ಟ್ 9,80,000 ಆಗುತ್ತೆ. 9,80,000 rupeesಗೆ ಮಾತ್ರ ಈ ಬ್ರ್ಯಾಂಡ್ ನ್ಯೂ ಕಾರು, ಅದು ಸಿಂಗಲ್ ಓನರ್ ಕಾರು. 39,000 ನೋಡಿದೆ. ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಓಕೆ, ಜಸ್ಟ್ 9,80,000 ಆಗುತ್ತೆ. 2021 ಮಾಡಲ್ ಸಿಂಗಲ್ ಓನರ್. ಓಕೆ, ನೆಕ್ಸ್ಟ್ ಸರ್? ನೆಕ್ಸ್ಟ್ ಒಂದು ಸ್ಮಾಲ್ ಬಜೆಟ್ ಅಲ್ಲಿ ನೋಡ್ತಾ ಇದೀವಿ. ಒಂದು 4-5 ಜನ ಇರುವಂತ ಚಿಕ್ಕ ಫ್ಯಾಮಿಲಿಗೆ ನೋಡ್ತೀವಿ ಅಂದ್ರೆ 2023 ಮಾಡಲ್ ಎಕ್ಸ್ಪ್ರೆಸ್ 16,000 ನೋಡಿದೆ. 16,000 ನೋಡಿದೆ ಅಷ್ಟೇ. 16,000 ಮಾತ್ರ. ಶೋರೂಮ್ ಹಿಸ್ಟ್ರಿ ಕೂಡ ಇದೆ. ಒರಿಜಿನಲ್ ಜರ್ಮನ್ ರೆಡ್ ಕಲರ್, ಓಕೆ, ಸಿಂಗಲ್ ಓನರ್. ಇದು ಗಾಡಿ ಬಂದ್ಬಿಟ್ಟು ನಿಮ್ಗೆ ಹೊಸ ತಗೊಂತೀವಿ ಅಂದ್ರೆ ಒಂದು 7,25,000 ಇದೆ. ಕಸ್ಟಮರ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಂತ ಒಂದು 50,000 ಖರ್ಚು ಮಾಡಿದ್ದಾರೆ. 7,75,000 ಬಿದ್ದಿದೆ. ನಿಮ್ಗೆ 5,10,000 ಆಗುತ್ತೆ. 5,10,000 rupeesಗೆ ಆಗುತ್ತೆ ಆರಾಮಾಗಿ. ಹೊಸ ತಗೋಬೇಕು ಅಂತ ಯಾರೆಲ್ಲ ನೋಡ್ತಿದಾರೋ ನಮ್ ಶೋರೂಮ್ ಅಲ್ಲಿ ಬಂದ್ರೆ ನಿಮ್ಗೆ ಕಡಿಮೆ ಓಡಿರುವಂತ ಗಾಡಿಗಳು, ಲೇಟೆಸ್ಟ್ ಗಾಡಿಗಳು ನಿಮ್ಗೆ ಆಲ್ಮೋಸ್ಟ್ ಮಾರುತಿ ಬ್ರ್ಯಾಂಡ್ ಅಲ್ಲಾರೆ 2, 3, 4 ಲಕ್ಷ ಕಮ್ಮಿ ಸಿಗುತ್ತೆ. ಬೇರೆ ಬ್ರ್ಯಾಂಡ್ ಅಲ್ಲಾರೆ ಇನ್ನೂ ಜಾಸ್ತಿ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ. ಲೇಟೆಸ್ಟ್ ಮಾಡಲ್ಗಳೇ. ಈ ಗಾಡಿ ಕೂಡ ನಿಮ್ಗೆ ಟೇಪ್ ಕಟ್ಟಿ ಸರ್ವಿಸ್ ಮಾಡ್ಕೊಟ್ರೆ ಹೊಸ ಶೋರೂಮ್ ಇಂದ ಏನ್ ಬರುತ್ತೋ ಅದೇ ತರ ಇರುತ್ತೆ. ನೀವು ಕೊಡ್ಬೇಕಾದ್ರೂ ಹಂಗೆ ತಾನೆ ಸರ್ ಕೊಡ್ತೀರಾ? ತರ ಕೊಡ್ತೀವಿ. ಓಕೆ, ಶೋರೂಮ್ ಎಕ್ಸ್ಪೀರಿಯನ್ಸ್ ಕಸ್ಟಮರ್ ಗೆ ಕೊಡ್ತೀರಾ? 100%. ಓಕೆ, ಮ್ಯಾಕ್ಸಿಮಮ್ ಲೋನ್ ಆಗುತ್ತೆ. 5,10,000 23 ಮಾಡಲ್ VXi ಪ್ಲಸ್ ಎಕ್ಸ್ಪ್ರೆಸ್ ರೆಡ್ ಕಲರ್ ಆಗುತ್ತೆ. 17,000 ಕಿಲೋಮೀಟರ್ ಮಾತ್ರ ಓಡಿದೆ. 16,000 ನೋಡಿದೆ. ಓಕೆ, ನೆಕ್ಸ್ಟ್ ಸರ್? ನೆಕ್ಸ್ಟ್ ಒಂದು 7 ಸೀಟರ್ ಅಲ್ಲಿ ನೋಡ್ತಾ ಇರೋರಿಗೆ ಮಾರುತಿ ಸುಜುಕಿ XL6. ಓಕೆ, 2021 ಮಾಡಲ್ 29,000 ರನ್ ಆಗಿದೆ. ಓಕೆ, 29,000 ಓಡಿದೆ. ಸರ್ವಿಸ್ ಹಿಸ್ಟ್ರಿ ಇದೆ. ಒರಿಜಿನಲ್ ಶೋರೂಮ್ ಪೇಂಟ್ ಅಲ್ಲಿ ಇದೆ. ಸಿಂಗಲ್ ಓನರ್ ವೆಹಿಕಲ್. ಇದು ಗಾಡಿ ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಹೊಸ ತಗೊಂತೀರಾ ಅಂತವ್ರೆ 15 lakh ಪ್ಲಸ್ ಆಗುತ್ತೆ. ನಮ್ಮಲ್ಲಿ ಜಸ್ಟ್ 10,80,000 ಫೈನಲ್ ಆಗುತ್ತೆ. 10,80,000 ಫೈನಲ್ ಮಾಡಿಸ್ಕೊಡ್ತೀವಿ. 10,80,000 ಫೈನಲ್ ಆಗುತ್ತೆ. ಸಿಂಗಲ್ ಓನರು, ಮ್ಯಾಕ್ಸಿಮಮ್ ಲೋನ್ ಆಗುತ್ತೆ. ಪೆಟ್ರೋಲ್ ಹೈಬ್ರಿಡ್. ಓಕೆ, ನೆಕ್ಸ್ಟ್ ಸರ್? ನೆಕ್ಸ್ಟ್ ಒಂದು ಸಿಂಗಲ್ ಓನರ್ ಮಾರುತಿ ಸುಜುಕಿ ಬಲಿನೋ ಇದೆ. ಓಕೆ, ಇದು 73,000 ಕಿಲೋಮೀಟರ್ ರನ್ ಆಗಿದೆ. 2016 ಮಾಡಲ್. ಓಕೆ, 5,85,000 ಫೈನಲ್ ಆಗುತ್ತೆ. ಸಿಂಗಲ್ ಓನರು, ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ. ಪೆಟ್ರೋಲ್ ಗಾಡಿ, ಲೋ ಮೇಂಟೆನೆನ್ಸ್. ಇವಾಗ ನೀವೇನ್ ನೋಡ್ತಾ ಇದ್ದೀರೋ ಎಲ್ಲಾನು ಪರ್ಸನಲ್ ಯೂಸ್ ಮಾಡೋರ್ಗೆ. ಜಾಸ್ತಿ ನಾವು ಯೂಸ್ ಮಾಡಲ್ಲ. ಮನೆಗೊಂದು ಕಾರ್ ಇರಲಿ, ನಾವು ಪರ್ಸನಲ್ ಯೂಸ್ ಮಾಡ್ತೀವಿ ಅನ್ನೋರ್ಗೆ ಪೆಟ್ರೋಲ್ ವೆಹಿಕಲ್ಸ್ ನಾನು ಎಲ್ಲ ತೋರಿಸ್ತಾ ಇರೋದು. ಏನಾಗುತ್ತೆ ಅಂದ್ರೆ ಡೀಸೆಲ್ ವೆಹಿಕಲ್ ತುಂಬಾ ದಿನ ಯೂಸ್ ಮಾಡದೇ ಇದ್ರೆ ಪ್ರಾಬ್ಲಮ್ ಬರೋದು. ಓಕೆ, ಮತ್ತೆ ಇನ್ನೊಂದು ಏನಂದ್ರೆ ಕೆಲವರು ರೆಗ್ಯುಲರ್ ಯೂಸೇ ಮಾಡಲ್ಲ. ವೀಕ್ಲಿ ಒನ್ಸು, ಮಂತ್ಲಿ ಒಂದು 3-4 ಸಲ ಹೊರಗಡೆ ತೆಗಿಯೋರ್ಗೆ ಮೇಂಟೆನೆನ್ಸ್ ಫ್ರೀ ಇರೋವಂಥದ್ದು, ಎನಿ ಟೈಮ್ ಫುಲ್ ಕಿಕ್ ಸ್ಟಾರ್ಟ್ ಅಲ್ಲಿ ಇರೋವಂಥದ್ದು ಅಂದ್ರೆ ಪೆಟ್ರೋಲ್ ವೆಹಿಕಲ್ ಬೆಸ್ಟ್. ಓಕೆ, ಅದರಿಂದ ನಾವು ಜಾಸ್ತಿ ಪೆಟ್ರೋಲ್ ವೆಹಿಕಲ್ ಪ್ರಿಫರ್ ಮಾಡ್ತೀವಿ. ಯಾಕೆಂದ್ರೆ ಏನು ಪ್ರಾಬ್ಲಮ್ಸು ಬರಲ್ಲ, ಜೊತೆಗೆ ನಿಮ್ಗೆ ಮೇಂಟೆನೆನ್ಸ್ 0 ಇರುತ್ತೆ. ನೀವು ಟ್ರೆಂಡಿಂಗ್ ಅಲ್ಲಿ ಏನೇನ್ ಕಾರ್ಸ್ ಇದೆ ಅದ್ ಮಾತ್ರ ನೀವು ತರಿಸಿ ಸೇಲ್ ಮಾಡೋದಲ್ಲ ಸರ್? ಓಕೆ, ಇದು ಗಾಡಿ 5,85,000 ಫೈನಲ್ ಆಗುತ್ತೆ. ಸಿಂಗಲ್ ಓನರು, ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ನೆಕ್ಸ್ಟ್ ಸರ್? ನೆಕ್ಸ್ಟ್ ಬಂದು ಮಾರುತಿ ಸುಜುಕಿ ಸಿಯಾಜ್ ಆಲ್ಫಾ ಪ್ಲಸ್ ಪೆಟ್ರೋಲ್ ಹೈಬ್ರಿಡ್ 2020 ಮಾಡಲ್. ಸಿಂಗಲ್ ಓನರು, 50,000 ರನ್ ಆಗಿದೆ. 50,000 ಮಾತ್ರ ರನ್ ಆಗಿದೆ. 50,000 ರನ್ ಆಗಿದೆ. ಹಿಸ್ಟ್ರಿ ಕೂಡ ಇದೆ. ಸಿಂಗಲ್ ಓನರ್ ವೆಹಿಕಲ್. ನಿಮ್ಗೆ ಹೊಸ ಗಾಡಿ ತಗೊಳಕ್ ಹೋದ್ರೆ ನಿಮ್ಗೆ ಒಂದು 16 lakh ಪ್ಲಸ್ ಇದೆ. ಓಕೆ, ನಿಮ್ಗೆ ಜಸ್ಟ್ 8,40,000 ಫೈನಲ್ ಆಗುತ್ತೆ. 8,40,000 ಫೈನಲ್. 8,40,000 ಫೈನಲ್ ಆಗುತ್ತೆ. ಸಿಂಗಲ್ ಓನರ್ ಗಾಡಿ 50,000 ನೋಡಿದೆ. 2020 ಮಾಡಲ್. ಓಕೆ, ನೋಡಿ ಒಂದು ಬ್ರ್ಯಾಂಡ್ ಸ್ಕೋಡಾ ಬ್ರ್ಯಾಂಡ್ ಅಲ್ಲಿ ನೋಡ್ತೀನಿ ಅನ್ನೋರ್ಗೆ ಸ್ಕೋಡಾ ಸ್ಲಾವಿಯಾ ಸ್ಲಾವಿಯಾ ಲೇಟೆಸ್ಟ್ ವೆಹಿಕಲ್ 2022 ಮಾಡಲ್.
ಈ ಗಾಡಿನಲ್ಲಿ ನಿಮ್ಗೆ 4 ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ. ಓಕೆ, ವೈಟ್ ಕಲರ್, ಜಸ್ಟ್ 29,000 ರನ್ ಆಗಿದೆ. ಜಸ್ಟ್ 29,000 ಮಾತ್ರ ಡ್ರಿವನ್ ಆಗಿದೆ. ಗಾಡಿ ಕಂಡೀಷನ್ ಕೂಡ ನೋಡಬಹುದು, ನೀಟ್ ಅಂಡ್ ಕ್ಲೀನ್ ಆಗಿದೆ, ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ. ಸರ್, ವೆಹಿಕಲ್ ನೀವೇನ್ ತಗೋಬೇಕು ಅಂತೀರಾ ಆರಾಮಾಗಿ ತಗೋಬಹುದು. ಯಾರೇ ಒಂದು ಹೊಸ ವೆಹಿಕಲ್ ತಗೊಂಡಾಗ ಜೋಶ್ಗೆ, ಕ್ರೇಜ್ಗೆ ಅವ್ರು ಏನೇನ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇರುತ್ತೋ ಎಲ್ಲ ಮಾಡ್ಸಿರ್ತಾರೆ. ತಗೊಂಡವ್ರಿಗೆ ಅದು ಒಂದು ಬೆನಿಫಿಟ್ ಸಿಗುತ್ತೆ. ಜೊತೆಗೆ ಶೋರೂಮ್ ಬೆಲೆಯಿಂದ ನಿಮ್ಗೆ ಆರಾಮ್ಸೆ ಒಳ್ಳೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಸಿಗುತ್ತೆ. 22 ಮಾಡಲ್, ಮ್ಯಾಕ್ಸಿಮಮ್ ಲೋನ್ ಆಗುತ್ತೆ. 29,000 ಕಿಲೋಮೀಟರ್ ರನ್ ಆಗಿದೆ. ಹೊಸ ಗಾಡಿ ನೀವು ನೋಡ್ತೀರಾ ಅಂದ್ರೆ ಶೋರೂಮ್ ಅಲ್ಲಿ ಹೋಗಿ ಚೆಕ್ ಮಾಡಿ. 17,50,000 ಇದೆ. ಜಸ್ಟ್ 11 lakhs ನಾವು ಕೊಡ್ತೀವಿ. ಜಸ್ಟ್ 11 lakhs ಮಾತ್ರ. ಜಸ್ಟ್ 11 lakhs ಗೆ ಮ್ಯಾಕ್ಸಿಮಮ್ ಲೋನ್ ಆಗುತ್ತೆ. 29,000 ನೋಡಿದೆ. ಸಿಂಗಲ್ ಓನರ್, ಸ್ಕೋಡಾ ಸ್ಲಾವಿಯಾ 2022 ಮಾಡಲ್. ನೆಕ್ಸ್ಟ್ ತುಂಬಾ ಡಿಮ್ಯಾಂಡಿಂಗ್ ಗಾಡಿ ಪೋಲೋ. ಸೊ ನಿಮ್ಮ ಹತ್ರ ಪೋಲೋ ವೈಟ್ ಕಲರ್ ಅಫಿಷಿಯಲ್ ಆಗಿದೆ, ಪೆಟ್ರೋಲ್ ವೆಹಿಕಲ್. ನಿಮ್ಗೆ ಇದ್ರಲ್ಲಿ ಕೂಡ ಏರ್ ಬ್ಯಾಗ್, ABS, ಬ್ಯಾಕ್ ವೈಫರ್, ಡಿಫಾಗರ್, 4 ಪವರ್ ವಿಂಡೋ, AC ಪಾರ್ಟಿ ಎಲ್ಲ ಬರುತ್ತೆ. 2019 ಮಾಡಲ್, ಸಿಂಗಲ್ ಓನರ್, ಪೆಟ್ರೋಲ್ ವೆಹಿಕಲ್. ಓಕೆ, ಜಸ್ಟ್ 6,45,000 ಫೈನಲ್ ಆಗುತ್ತೆ. 6,45,000 ಫೈನಲ್ ಮಾಡಿಸ್ಕೊಡ್ತೀರಾ? ಓಕೆ, ಇವಾಗ ನಾನು ನಿಮ್ಗೆ ಏನ್ ಹೇಳ್ತಾ ಇದೀನೋ ಎಲ್ಲ ಇದು ನಮ್ದು ಫೈನಲ್ ಕೋಟ್ ನಾನು ಹೇಳ್ತಾ ಇದ್ದೀನಿ. ಓಕೆ, ನಮ್ದು ಕೋಟಿಂಗ್ ಪ್ರೈಸ್ ಬಂದು 7 lakhs ಇದೆ, ಇದು 12 lakhs ಇದೆ, ಇದು 10.5 lakhs ಇದೆ. ಕೋಟಿಂಗ್ ಪ್ರೈಸ್ ಅಲ್ಲೇ ನಿಮ್ಗೆ ದೊಡ್ಡ ಗಾಡಿಗೆ 75,000, 1 lakh ಡಿಸ್ಕೌಂಟ್ ಮಾಡ್ತಾ ಇದೀನಿ. ಚಿಕ್ಕ ಗಾಡಿಗೆಲ್ಲ 50-40 ನಮ್ಗೆ ಏನ್ ಆಗುತ್ತೋ ಮಾಡಿ ಬೆಸ್ಟ್ ಪ್ರೈಸ್ ಮಾಡಿ ಫೈನಲ್ ಪ್ರೈಸ್ ನಾನು ನಿಮ್ಗೆ ಹೇಳ್ತಾ ಇರೋದು. ನೀವು ಒಂದ್ 4 ಕಡೆ ಕಂಪೇರ್ ಮಾಡ್ಕೋಬಹುದು. ಇಷ್ಟು ಕಡಿಮೆ ಓಡಿರೋ ಗಾಡಿಗಳು, ಈ ತರ ಕ್ವಾಲಿಟಿ ಗಾಡಿಗಳು ಬೇರೆ ಕಡೆ ಎಷ್ಟು ಹೇಳ್ತಾ ಇದಾರೆ ಏನು ಅಂತ ಕಂಪೇರ್ ಮಾಡ್ಕೊಂಡು 4 ಕಡೆಗಿನ ನಮ್ದು ಕಡಿಮೆ ಅನ್ಸಿದ್ರೆ, ನಿಮ್ಗೆ ಇಷ್ಟ ಆಗಿರೋ ಗಾಡಿ ಇದ್ರೆ ಬಂದು ತಗೋಬಹುದು. ಓಕೆ, ನೆಕ್ಸ್ಟ್ ಸರ್, ನೆಕ್ಸ್ಟ್ ಒಂದು ಹೋಂಡಾ ಸಿಟಿ 5th ಜನರೇಷನ್. ಓಕೆ, ಲೇಟೆಸ್ಟ್ ಮಾಡಲ್ 11,000 ನೋಡಿದೆ. 11,000 ಮಾತ್ರ. 11,000 ಓಡಿದೆ ಗಾಡಿ. ಇದು 5th ಜನರೇಷನ್ ಟಾಪ್ ಎಂಡ್ ವೆಹಿಕಲ್, V ವರ್ಷನ್. ಇದ್ರಲ್ಲಿ ಕೂಡ ನಿಮ್ಗೆ ಪುಷ್ ಬಟನ್ ಸ್ಟಾರ್ಟ್, ಕ್ರೂಸ್ ಕಂಟ್ರೋಲ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಸಿಸ್ಟಮ್, ನ್ಯಾವಿಗೇಷನ್ ಎಲ್ಲ ಬರುತ್ತೆ. ಸೀಟ್ ಅಲ್ಲಿ ಇನ್ನು ಕವರ್ ಕೂಡ ರಿಮೂವ್ ಆಗಿಲ್ಲ. ಓಕೆ, ಬ್ರ್ಯಾಂಡ್ ನ್ಯೂ ವೆಹಿಕಲ್, ಬರೀ 11,000 ರನ್ ಆಗಿದೆ. ಓಕೆ, ಸಿಂಗಲ್ ಓನರ್ ವೆಹಿಕಲ್, 2020 ಮಾಡಲ್. ನೀವು ಶೋರೂಮ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಹೊಸ ಗಾಡಿ ತಗೊಂತೀರಾ ಅಂದ್ರೆ ಒಂದು 17 lakhs ಆಗುತ್ತೆ. ಜಸ್ಟ್ 10,50,000 ಫೈನಲ್ ಆಗುತ್ತೆ. 10,50,000 ಗೆ ಫೈನಲ್. 10,50,000 ಫೈನಲ್ ಆಗುತ್ತೆ. ಮ್ಯಾಕ್ಸಿಮಮ್ ಲೋನ್ ಆಗುತ್ತೆ. ಸಿಂಗಲ್ ಓನರ್ ವೆಹಿಕಲ್, ರೆಡ್ ಕಲರ್ ಯಾರೆಲ್ಲ ನೋಡ್ತಾ ಇದ್ದೀರೋ, ಹೋಂಡಾ ಸಿಟಿ ಸೆಡಾನ್ ವೆಹಿಕಲ್ ಬೇಕು ಅನ್ನೋರು, ಒಂದು ಹೋಂಡಾ ಸಿಟಿ ಇದೆ, ಒಂದು ಸ್ಲಾವಿಯಾ ಇದೆ, ಇನ್ನೂ ಕೆಲವು ಗಾಡಿ ಇದೆ, ತೋರಿಸ್ತೀನಿ. ಡೈರೆಕ್ಟ್ ಬನ್ನಿ, ವಿಸಿಟ್ ಮಾಡಿ. ಫ್ರೆಂಡ್ಸ್ ಕಾರ್ 365. ಓಕೆ, ನೆಕ್ಸ್ಟ್ ಸರ್, ನೆಕ್ಸ್ಟ್ ಒಂದು ಡೀಸೆಲ್ ಗಾಡಿ ಕ್ರೆಟಾ ಇದೆ. ಓಕೆ, 2016 ಮಾಡಲ್, ಸಿಂಗಲ್ ಓನರ್, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಇದು ಇವಾಗ ತಾನೇ ರೀಸೆಂಟ್ ಆಗಿ ಶೋರೂಮ್ ಅಲ್ಲೇ ಸರ್ವಿಸ್ ಆಗಿದೆ. ಡೀಸೆಲ್ ಒಂದು 20+ ಮೈಲೇಜ್ ಬೇಕು ಅನ್ನೋರು ಈ ಕ್ರೇಟಾನ ಆರಾಮಾಗಿ ತಗೋಬಹುದು. ಸಿಂಗಲ್ ಓನರ್, ಇದ್ರಲ್ಲಿ ಕೂಡ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಮತ್ತೆ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲಾನು ಕೊಡೋ ಬರುತ್ತೆ. ಓಕೆ, ಇದು ಗಾಡಿ ಜಸ್ಟ್ 7,90,000 ಫೈನಲ್ ಆಗುತ್ತೆ. 7,90,000 rupees ಗೆ 7,90,000 ಫೈನಲ್ ಆಗುತ್ತೆ. ಸಿಂಗಲ್ ಓನರ್, 16 ಮಾಡಲ್, ಡೀಸೆಲ್ ವೆಹಿಕಲ್. ಓಕೆ, ನೆಕ್ಸ್ಟ್ ಒಂದು ಎರ್ಟಿಗಾ ಇದೆ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಯಾರೆಲ್ಲ ಒಂದು ಮಾರುತಿ ಸುಜುಕಿ ಎರ್ಟಿಗಾ CVT ನೋಡ್ತಾ ಇದ್ದಾರೋ, ಇದು ಬರೀ 40,000 ರನ್ ಆಗಿದೆ. 2019 ಮಾಡಲ್, ಸಿಂಗಲ್ ಓನರ್, ಆಟೋಮೆಟಿಕ್ CVT ಹೈಬ್ರಿಡ್. ಓಕೆ, ಪೆಟ್ರೋಲ್ ಹೈಬ್ರಿಡ್ ವೆಹಿಕಲ್ ಆಗಿದೆ. ಇದು ZXi ಪ್ಲಸ್ ಆಪ್ಷನಲ್, ಫುಲ್ ಟಾಪ್ ಎಂಡ್ ಇರೋದ್ರಿಂದ ಎಲ್ಲಾ ಫ್ಯೂಚರ್ಸ್ ಬರುತ್ತೆ. ಮತ್ತೆ CVT ಅಂದ್ರೆ ನಿಮಗೆ ಡೈರೆಕ್ಟ್ ಗೇರ್ ಸಿಸ್ಟಮ್ ಇರುತ್ತೆ. ಗಾಡಿ ಬಂದು 2019 ಮಾಡಲ್, 40,000 ನೋಡಿದೆ. ಸಿಂಗಲ್ ಓನರ್, ಹೊಸ ಗಾಡಿ. ಇದು ಒಂದು 16.5-17 ಲಕ್ಷ ಇದೆ. ಜಸ್ಟ್ 10,50,000 ಫೈನಲ್ ಆಗುತ್ತೆ. 10,50,000 ಗೆ ಫೈನಲ್ ಮಾಡ್ಕೊಡ್ತೀವಿ. ಕೋಟಿಂಗ್ ಪ್ರೈಸ್ ನೋಡ್ಬೇಕಂದ್ರೆ ಇಲ್ಲಿ ಬನ್ನಿ ಸರ್, ಒಂದ್ಸರಿ ತೋರಿಸಿ. 11,25,000 ನಮ್ ಕೋಟಿಂಗ್ ಇರೋದು. 10,50,000 ಫೈನಲ್ ಆಗುತ್ತೆ. 10,50,000 ಫೈನಲ್. ಓಕೆ, ನೆಕ್ಸ್ಟ್ ಸರ್. ನೆಕ್ಸ್ಟ್ ಒಂದು 2 ಗಾಡಿ ನೆಕ್ಸಾನ್ ಸ್ಪೆಷಲ್ ಎಡಿಷನ್ ಇದೆ. ಇದು 22,000 ಓಡಿದೆ, ಇದು 22,000 ಓಡಿದೆ. ಎರಡು ಗಾಡಿನೂ 22,000 ಓಡಿದೆ. ಇದು ಕಾಜಿರಂಗ ಎಡಿಷನ್ ಅಂತ ಸ್ಪೆಷಲ್ ಎಡಿಷನ್ ವೆಹಿಕಲ್. ಇದು ಡಾರ್ಕ್ ಎಡಿಷನ್ ಅಂತ ಹೇಳಿ ಇದು ಕೂಡ ಸ್ಪೆಷಲ್ ಎಡಿಷನ್. ನೆಕ್ಸಾನ್ ನಲ್ಲಿ ಇದೆರಡು ಸ್ಪೆಷಲ್ ಎಡಿಷನ್ ವೆಹಿಕಲ್ಸ್. ಇದು ನಿಮ್ಗೆ 17.5 ಲಕ್ಷ ಇದೆ, ಇದು 17 ಲಕ್ಷ ಇದೆ. ಹೊಸ ಗಾಡಿ ಹೋಗಿ ಚೆಕ್ ಮಾಡ್ಕೋಬಹುದು. ನಿಮ್ಗೆ 10.5 ಲಕ್ಷಗೆ ಆಗುತ್ತೆ, ಇದು 11 ಲಕ್ಷಕ್ಕೆ ಆಗುತ್ತೆ. ಎಲ್ಲ ಫೀಚರ್ಸ್ ಬರುತ್ತೆ. ಸ್ಪೆಷಲ್ ಅಡಿಷನ್ ವೆಹಿಕಲ್ಸ್. ಈ ಗಾಡಿ ಬ್ಲಾಕ್ ಗಾಡಿ ಅಂತ ಫುಲ್ ವೆಹಿಕಲ್ PPS ಆಗಿದೆ. 1,20,000 ಎಕ್ಸ್ಟ್ರಾ ಕೊಟ್ಟು ಫುಲ್ PPS ಮಾಡ್ಸಿರೋ. ಒಂದು ಸಿಂಗಲ್ ಸ್ಕ್ರಾಚ್ ಡೆಂಟ್ ಏನು ಬರಲ್ಲ.
ಫುಲ್ PPF ಮಾಡಿದ್ದಾರೆ. ಗಾಡಿ ಬಂದು ಡಾರ್ಕ್ ಕಂಡೀಷನ್ ಇರೋದ್ರಿಂದ ಫುಲ್ ಇಂಟೀರಿಯರ್ ಎಲ್ಲ ಬ್ಲಾಕ್ ಬರುತ್ತೆ. ಓಕೆ, ಇದು ಕಾಜೇರಂಗ ಅಂತ ಸ್ಪೆಷಲ್ ಎಡಿಷನ್. ಇದರಲ್ಲಿ ಸೀಟ್ ನಲ್ಲಿ ಕೂಡ AC ಬರುತ್ತೆ, ಸೀಟ್ ಅಲ್ಲಿ ಕೂಡ AC, ವೆಂಟಿಲೇಷನ್ AC ಬರುತ್ತೆ, ಸನ್ ರೂಫ್ ಬರುತ್ತೆ, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಓಕೆ, ಇದು 11 lakhಗೆ ಫೈನಲ್ ಆಗುತ್ತೆ. ನೀವು ಆರಾಮಾಗಿ ಹೊಸದ್ ತಗೊಂಡವ್ರು ಈ ಗಾಡಿ ತಗೊಂಡೋದ್ರಿಂದ ನಿಮ್ಗೆ ಒಂದು 6.5 ಲಕ್ಷ 7 ಲಕ್ಷ ಡಿಸ್ಕೌಂಟ್ ಆಗುತ್ತೆ. ಈ ಗಾಡಿ ನೀವು ಹೊಸದ್ ತಗೋಬೇಕು ಅನ್ನೋರು ಇದು 22,000 ಓಡಿದೆ, ಇದು 22,000 ಓಡಿದೆ. ಇದನ್ನು ನೀವು ಹೊಸ ಗಾಡಿ ತಗೊಂಡ್ರೆ ಆರಾಮಾಗಿ ತಗೊಂಡ್ರೆ ಇದ್ರಲ್ಲಿ ಕೂಡ ಒಂದು 6,50,000 ತನಕ ಕಡಿಮೆ ಆಗುತ್ತೆ. ಇದು 10,50,000 ಫೈನಲ್ ಆಗುತ್ತೆ. ಇದು 11,50,000 11 lakh ಆಗುತ್ತೆ. ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತಲ್ಲ ಸರ್? ಮ್ಯಾಕ್ಸಿಮಮ್ ಪೂರ್ತಿ ಲೋನ್ ಕೂಡ ಆಗುತ್ತೆ. ಓಕೆ, ನೆಕ್ಸ್ಟ್ ಸರ್? ನೆಕ್ಸ್ಟ್ ಒಂದು ವೋಕ್ಸ್ವ್ಯಾಗನ್ ವೆಂಟೋ ಡೀಸೆಲ್ ಆಟೋಮೆಟಿಕ್, CVT ಗೇರ್ ಬರುತ್ತೆ. ಗಾಡಿ ಬಂದು ಇದು ಅಲ್ಲ DSG ಗೇರ್ ಬರುತ್ತೆ. ಇದು ಡೈರೆಕ್ಟ್ ಗೇರ್ ಸಿಸ್ಟಮ್. ಇದೆಲ್ಲ ಒಂದು ಪ್ರೀಮಿಯಂ ಕಾರ್ಸ್ ಬರುವಂತ ಗೇರ್ ಸಿಸ್ಟಮ್. ಇದು 20 ತನಕ ಮೈಲೇಜ್ ಬರುತ್ತೆ. ಡೀಸೆಲ್ ಆಟೋಮೆಟಿಕ್, ಸಿಂಗಲ್ ಓನರ್, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. 5,85,000 ನಮ್ ಕೋಟಿಂಗ್ ಇರೋದು. 5,45,000 ಫೈನಲ್ ಆಗುತ್ತೆ. ಸಿಂಗಲ್ ಓನರ್ ಡೀಸೆಲ್ ಆಟೋಮೆಟಿಕ್ 2015 ಮಾಡಲ್ ವೋಕ್ಸ್ವ್ಯಾಗನ್ ವೆಂಟೋ. ನೆಕ್ಸ್ಟ್ ಸರ್? ಮಾರುತಿ ಸುಜುಕಿ ಬಲಿನೋ ಯಾರೆಲ್ಲ ನೋಡ್ತಾ ಇದ್ದೀರೋ, ಇದು ಪೆಟ್ರೋಲ್ ಮ್ಯಾನ್ಯುವಲ್ 2019 ಮಾಡಲ್. ಇದು ಟಾಪ್ ಅಂಡ್ ವೆಹಿಕಲ್. ಇದರಲ್ಲಿ ನಿಮಗೆ ಡೈಮಂಡ್ ಕಟ್ ಮ್ಯಾಗ್ವಿಲ್, ಏರ್ ಬ್ಯಾಗ್, ABS, ಪ್ರೊಜೆಕ್ಟರ್ ಲೈಟ್, ಇಂಟೀರಿಯರ್ ನೋಡೋದಾದ್ರೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಬಟನ್ ಸ್ಟಾರ್ಟ್, ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್, ಪ್ರತಿಯೊಂದು ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ. 20 ತನಕ ಮೈಲೇಜ್ ಕೂಡ ಬರುತ್ತೆ. 2019 ಮಾಡಲು, ಸಿಂಗಲ್ ಓನರ್, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಈ ಗಾಡಿ ನಿಮ್ಗೆ 6,70,000 ಫೈನಲ್ ಆಗುತ್ತೆ. 6,70,000 ಫೈನಲ್ ಆಗುತ್ತೆ. ಮ್ಯಾಕ್ಸಿಮಮ್ 5 lakhs ಪ್ಲಸ್ ಲೋನ್ ಕೂಡ ಆಗುತ್ತೆ. ಸಿಂಗಲ್ ಓನರ್ ಗಾಡಿ, ಎಲಿಫೆಂಟ್ ಗ್ರೇ ಕಲರ್, ಟಾಪ್ ಅಂಡ್ ವೆಹಿಕಲ್. ಆಲ್ಮೋಸ್ಟ್ ನಿಮ್ಮ ಹತ್ರ ಎಷ್ಟು ಗಾಡಿಗಳು ಸರ್ ಸಿಂಗಲ್ ಓನರ್ ಇರುತ್ತೆ? ಇಲ್ಲಿ ಇವಾಗ ಏನೇನು ನಾನು ತೋರಿಸಿದ್ನೋ ಈ ಎಲ್ಲಾ ಗಾಡಿನೂ ಸಿಂಗಲ್ ಓನರ್. ಓಕೆ, ಸೊ ಲೋ ಬಜೆಟ್ ಅಲ್ಲಿ ನಿಮ್ಮ ಹತ್ರ ಕಾರ್ಸ್ ಇದೆಯಾ? ಲೋ ಬಜೆಟ್ ಅಲ್ಲೂ ಕೆಲವು ಗಾಡಿಗಳು ಇದೆ. ನಮ್ದೇ ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ಶೆಡ್ ಇದೆ. ಅದರಲ್ಲಿ ತುಂಬಾನೇ ಲೋ ಬಜೆಟ್ ವೆಹಿಕಲ್ಸ್ ಮತ್ತೆ ಕೆಲವು ಸೆಕೆಂಡ್ ವೆಹಿಕಲ್ಸ್ ಎಲ್ಲ ಇದೆ. ಅದ್ರ ಡೀಟೇಲ್ಸ್ ಕೊಡ್ತೀನಿ, ಆಯ್ತಾ? ಕಂಟಿನ್ಯೂ ಮಾಡೋಣ. ನಿಮ್ಗೆ ವಿಡಿಯೋ ಪೂರ್ತಿ ನೋಡಿದ್ರೆ ಎಲ್ಲಾ ತರ ಗಾಡಿಗಳು ಸಿಗುತ್ತೆ. ಸರ್ XUV 2017 ಲೇಟೆಸ್ಟ್ ನ್ಯೂ ಶೇಪ್ ಗಾಡಿ ಬಂದು 79,000 ನೋಡಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ, ರೆಕಾರ್ಡ್ಸ್ ಎಲ್ಲ ಇದೆ. ಇದು ಪುಷ್ ಬಟನ್ ಸ್ಟಾರ್ಟ್, 8 ಏರ್ ಬ್ಯಾಗ್ ವೆಹಿಕಲ್. ಇದು ಗಾಡಿ ತುಂಬಾನೇ ವಿಲ್ ಮೇಂಟೈನ್ ಮಾಡಿದ್ದಾರೆ. ಗಾಡಿ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ನಿಮ್ಗೆ 11 lakh 12 lakh ಅದೆಲ್ಲ ಏನಿಲ್ಲ. 17 ಮಾಡಲ್ SUV 500 ನ್ಯೂ ಶೇಪ್, ಪುಷ್ ಬಟನ್ ಸ್ಟಾರ್ಟ್ ಇರುವಂತ ಗಾಡಿ. ಬರೀ 9,80,000 ಫೈನಲ್ ಆಗುತ್ತೆ. 9,80,000 ಫೈನಲ್ ಆಗುತ್ತೆ. 10,50,000 ನಮ್ ಕೋಟಿಂಗ್ ಇರೋದು. 9,80,000 ಫೈನಲ್ ಆಗುತ್ತೆ. ಬನ್ನಿ ಇಂಟೀರಿಯರ್ ತೋರಿಸಿ. ಹೊಸ ಗಾಡಿಲಿ ಯಾವ ತರ ಇಂಟೀರಿಯರ್ ಬರುತ್ತೋ ಅದೇ ತರ, ಇನ್ನು ಫ್ರೆಶ್ ಇಂಟೀರಿಯರ್ ಅದೇ ತರ ಇದೆ ನೋಡಿ. ಓಕೆ, ಯಾವುದೇ ತರ ಒಂದು ಇಂಟೀರಿಯರ್ ಅಲ್ಲಿ ಒಂದು ಸಿಂಗಲ್ ಸ್ಕ್ರಾಚ್ ಕೂಡ ಇಲ್ಲ. ಸೀಟ್ ಕವರ್ಸ್ ಯಾವುದೇ ತರ ಸ್ವಲ್ಪನೂ ಡ್ಯಾಮೇಜ್ ಇಲ್ಲ. ಹೊಸ ಸೀಟ್ಸ್ ಹೊಸ ಗಾಡಿಗೆ ಯಾವ ತರ ಬರುತ್ತೋ ಅದೇ ತರಾನೇ ಇದೆ ವೆಹಿಕಲ್. ಗಾಡಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ. 2017 ಮಾಡಲ್ ವೆಹಿಕಲ್. 9,80,000 ಫೈನಲ್ ಆಗುತ್ತೆ. 9,80,000 ಫೈನಲ್ ಆಗುತ್ತೆ. ಓಕೆ ಸರ್, ನೆಕ್ಸ್ಟ್ ಸರ್? ನೆಕ್ಸ್ಟ್ ಒಂದು ಲೋ ಬಜೆಟ್ ಅಲ್ಲಿ ಟಾಟಾ ನೆಕ್ಸಾನ್ ನೋಡ್ತಾ ಇರೋರಿಗೆ 19 ಮಾಡಲ್ ಡೀಸೆಲ್ ವೆಹಿಕಲ್ 30,000 ಓಡಿದೆ. ಓಕೆ, ಬರೀ 30,000 ಓಡಿದೆ. 2019 ಮಾಡಲ್ ಸಿಂಗಲ್ ಓನರ್. ಮೈಲೇಜ್ ಜಾಸ್ತಿ ಬೇಕು ಅನ್ನೋರ್ಗೆ, ಜಾಸ್ತಿ ರೆಗ್ಯುಲರ್ ಯೂಸ್ ಮಾಡ್ತೀನಿ ಅನ್ನೋರ್ಗೆ ಡೀಸೆಲ್ ಗಾಡಿ ತಗೋಬಹುದು. ಮೈಲೇಜ್ ಜಾಸ್ತಿ ಬರುತ್ತೆ. 7,90,000 ಫೈನಲ್ ಆಗುತ್ತೆ. 7,90,000 ಫೈನಲ್ ಆಗುತ್ತೆ. ಓಕೆ, ಇದು ಪೆಟ್ರೋಲ್ ವೆಹಿಕಲ್ ಎಕ್ಸೆಟ್ ಪ್ಲಸ್ 20 ಮಾಡಲ್ ಸಿಂಗಲ್ ಓನರ್, ಫುಲ್ ಟಾಪ್ ಎಂಡ್. ಓಕೆ, ಇದ್ರಲ್ಲಿ ಎಲ್ಲ ಫೀಚರ್ಸ್ ಬರುತ್ತೆ. ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್. ರೆಡ್ ಕಲರ್ ಯಾರೆಲ್ಲ ನೋಡ್ತಾ ಇದ್ದೀರೋ ಬರೀ 60,000 ನೋಡಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ಓಕೆ, 8 lakhs ಫೈನಲ್ ಆಗುತ್ತೆ. 8 lakhs ಫೈನಲ್ ಆಗುತ್ತೆ. 8,50,000 ನಮ್ ಕೋಟಿಂಗ್ ಇರೋದು. 20 ಮಾಡಲ್ ಸಿಂಗಲ್ ಓನರ್ 8 lakh ಫೈನಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ವ್ಯಾಗನರ್ ಇದೆ ಸರ್. ವ್ಯಾಗನರ್ 2022 ಮಾಡಲ್, ಪೆಟ್ರೋಲ್ ವಿತ್ CNG. ಕಂಪ್ನಿಯಿಂದಾನೆ CNG ಕೂಡ ಬಂದಿದೆ. ಓಕೆ, ಇದು ಗಾಡಿ 40,000 ಸಮಥಿಂಗ್ ಓಡಿದೆ. ನಿಮ್ಗೆ ಹೊಸ ಗಾಡಿ ತಗೊಂತೀರಾ ಅಂದ್ರೆ 8.5 ಲಕ್ಷ ಇದೆ. ಮತ್ತೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಒಂದು 50,000, 9 ಲಕ್ಷ ಅನ್ಕೊಳ್ಳಿ. 6,50,000 ಫೈನಲ್ ಆಗುತ್ತೆ. 6,50,000 ಫೈನಲ್ ಆಗುತ್ತೆ. 6,50,000 ಫೈನಲ್ ಆಗುತ್ತೆ. ಮ್ಯಾಕ್ಸಿಮಮ್ ಲೋನ್ ಆಗುತ್ತೆ. ಯಾರೆಲ್ಲ ಒಂದು CNG ಒಳ್ಳೆ ಮೈಲೇಜ್ ಬೇಕು ಅನ್ನೋರು 35 ತನಕ ಬರುತ್ತೆ. 1 kg CNG 35 ತನಕ ಬರುತ್ತೆ. ಪೆಟ್ರೋಲ್ ಇರುತ್ತೆ, CNG ಇರುತ್ತೆ. ಯಾವ್ದು ಬೇಕಾದ್ರೆ ಯೂಸ್ ಮಾಡ್ಬೋದು. ಒಂದು ಸಿಟಿಗೆ ಜಾಸ್ತಿ ಮೈಲೇಜ್ ಬರುವಂತ ಲೋ ಮೇಂಟೆನೆನ್ಸ್ ಮಾರುತಿ ವ್ಯಾಗನರ್ ನೋಡ್ತಾ ಇದ್ದೀರೋ,
ಈ ಗಾಡಿ ಆರಾಮಾಗಿ ತಗೋಬಹುದು. ಒಂದು 2.5-3 ಲಕ್ಷ ಡಿಸ್ಕೌಂಟ್ ಕೂಡ ಆಗುತ್ತೆ. ಓಕೆ, ನೆಕ್ಸ್ಟ್ ಸರ್ i20 ಇದೆ. i20 2016 ಮಾಡಲ್ ಪೆಟ್ರೋಲ್ ಸ್ಪೋರ್ಟ್ಸ್ 16 ಮಾಡಲ್ ಇದು. ಓಕೆ, ಇದು ಗಾಡಿ ಬಂದು ನಿಮಗೆ ಜಸ್ಟ್ 5,10,000 ಫೈನಲ್ ಆಗುತ್ತೆ. 5,10,000 rupees ಗೆ ಫೈನಲ್ ಆಗುತ್ತೆ. ಹೌದು. ನೆಕ್ಸ್ಟ್ ಕ್ರೆಟಾ ಇದೆ ಸರ್, ಅದು ಸೋಲ್ಡ್ ಆಗಿದೆ. ಓಕೆ, ನೆಕ್ಸ್ಟ್ ಡಸ್ಟರ್, ಅದು ಡೀಸೆಲ್ ಆಟೋಮೆಟಿಕ್, ಓಕೆ, ಬರೀ 60,000 ನೋಡಿದೆ. 18 ಮಾಡಲ್ ಸಿಂಗಲ್ ಓನರ್. ಓಕೆ, ಗಾಡಿ ಫುಲ್ ಟಾಪ್ ಎಂಡ್ RXZ ಮತ್ತೆ ಡೀಸೆಲ್ ಆಟೋಮೆಟಿಕ್. ಓಕೆ, ನಿಮ್ಗೆ ಒಂದು 18 to 20 lakhs ತನಕ ಇತ್ತೇನೋ ಇದು ಗಾಡಿ. ಜಸ್ಟ್ 8 lakhs ಗೆ ಫೈನಲ್ ಆಗುತ್ತೆ. ಜಸ್ಟ್ 8 lakhs ಗೆ ಫೈನಲ್ ಆಗುತ್ತೆ. 8 lakhs ಗೆ ಫೈನಲ್ ಆಗುತ್ತೆ. ಸರ್ಟಿಸ್ಫೈಡ್ ವೆಹಿಕಲ್, ಸಿಂಗಲ್ ಓನರ್, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ, ಬ್ರ್ಯಾಂಡ್ ನ್ಯೂ ವೆಹಿಕಲ್, ಬರೀ 60,000 ನೋಡಿದೆ. 18 to 20 ತನಕ ಮೈಲೇಜ್ ಕೂಡ ಬರುತ್ತೆ. ಓಕೆ, ನೆಕ್ಸ್ಟ್ ಸರ್ ಕಿಯಾ ಸೆಲ್ಟಾಸ್ ಇದೆ. ಕಿಯಾ ಸೆಲ್ಟಾಸ್ ಡೀಸೆಲ್ ಆಟೋಮೆಟಿಕ್ GT ಲೈನ್, ಓಕೆ, ಫುಲ್ ಟಾಪ್ ಎಂಡ್ ವೆಹಿಕಲ್. ಇದು ಗಾಡಿ ಬಂದ್ಬಿಟ್ಟು ನಿಮ್ಗೆ ಒಂದು 18 to 20 ಮೈಲೇಜ್ ಬರುತ್ತೆ. ಹೊಸ ಗಾಡಿ ತಗೊಂತೀರನ್ನವ್ರಿಗೆ 26 lakhs ಆಗುತ್ತೆ. ಓಕೆ, ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬಹುದು. ಜಸ್ಟ್ 13,50,000 ಫೈನಲ್ ಆಗುತ್ತೆ. 13,50,000 ಗೆ ಫೈನಲ್ ಆಗುತ್ತೆ. ಹಾಫ್ ಪ್ರೈಸ್ ಗೆ ಸಿಗುತ್ತೆ. 13,50,000 ಫೈನಲ್ ಆಗುತ್ತೆ. 20 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಆಟೋಮೆಟಿಕ್ GT ಲೈನ್ ಕಿಯಾ ಸೆಲ್ಟಾಸ್. ಓಕೆ, ನೆಕ್ಸ್ಟ್ ಸರ್ ಕ್ರೆಟಾ ಒಂದಿದೆ. ಕ್ರೆಟಾದಲ್ಲಿ ಇನೋವಾ ಕ್ರಿಸ್ಟಾದಲ್ಲಿ ಆಟೋಮೆಟಿಕ್ ನೋಡೋರ್ಗೆ 2016 ಮಾಡಲ್ ಸಿಂಗಲ್ ಓನರ್ 2.8 ಆಟೋಮೆಟಿಕ್. ಓಕೆ, ಇದು ಗಾಡಿ ಬಂದು ನಿಮ್ಗೆ 1,70,000 ರನ್ ಆಗಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಸಿಂಗಲ್ ಓನರ್ ವೆಹಿಕಲ್. 17,50,000 ನಮ್ ಕೋಟಿಂಗ್ ಇರೋದು. 16,50,000 ಫೈನಲ್ ಆಗುತ್ತೆ. 16,50,000 ಫೈನಲ್ ಆಗುತ್ತೆ. 16.5 ಲಕ್ಷ ಫೈನಲ್ ಆಗುತ್ತೆ. ಆಟೋಮೆಟಿಕ್ ಇನೋವಾ ಕ್ರಿಸ್ಟಾ ಡೀಸೆಲ್ ಆಟೋಮೆಟಿಕ್. ಓಕೆ, ನೆಕ್ಸ್ಟ್ ಸರ್ ನೆಕ್ಸ್ಟ್ ಒಂದು SUV 500 W10 ಬ್ರಾಡ್ ಮ್ಯಾಗ್ ವೀಲು, ಮತ್ತೆ ಒಳಗಡೆ ಇಂಟೀರಿಯರ್ ಒಳ್ಳೆ 360 ಡಿಗ್ರಿ ಕ್ಯಾಮ್ರಾ ಇರೋ ಸಿಸ್ಟಮ್, ಸನ್ ರೂಫ್, 8 ಏರ್ ಬ್ಯಾಗು, ಎಲ್ಲ ಫೀಚರ್ಸ್ ಬರುತ್ತೆ. ಫುಲ್ ಟಾಪ್ ಎಂಡ್ SUV 500 2016 ಮಾಡಲು. ಜಸ್ಟ್ 10,50,000 ಫೈನಲ್ ಆಗುತ್ತೆ. 10,50,000 ಗೆ ಫೈನಲ್ ಆಗುತ್ತೆ. ಹೌದು. ಓಕೆ, ನೆಕ್ಸ್ಟ್ ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಲಾರಾ, ಓಕೆ, ಸ್ಕೋಡಾ ಲಾರಾ ಡೀಸೆಲ್ ಮ್ಯಾನ್ಯುವಲ್ ಸಿಂಗಲ್ ಓನರ್ ಫ್ಯಾನ್ಸಿ ನಂಬರ್ ಕೂಡ. ಗಾಡಿ ಬಂದು 13 ಮಾಡಲ್ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ರೀಸೆಂಟ್ ಫುಲ್ ಸರ್ವಿಸ್ ಕೂಡ ಆಗಿದೆ. ಓಕೆ, ಇದು ಗಾಡಿ ಬೆಲೆ ಬಂದ್ಬಿಟ್ಟು 5,45,000 ನಮ್ ಕೋಟಿಂಗ್ ಇರೋದು. 4,80,000 4,80,000 ಗೆ ಫೈನಲ್ ಆಗುತ್ತೆ. ಫೈನಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸರ್ ಅದು ಇನೋವಾ ಕ್ರಿಸ್ಟಾ ಸೋಲ್ಡ್ ಆಗಿದೆ, ಡೆಲಿವರಿ ಇದೆ. ಓಕೆ, ನೆಕ್ಸ್ಟ್ ಡೀಸೆಲ್ ಮ್ಯಾನ್ಯುವಲ್ ಬ್ರೀಜಾ ZDI ಟಾಪ್ ಎಂಡ್ ಸಿಂಗಲ್ ಓನರ್ 2018 ಮಾಡಲ್. ಜಸ್ಟ್ 8,25,000 ಗೆ ಫೈನಲ್ ಆಗುತ್ತೆ. ರೆಡ್ ಕಲರ್ ಸರ್ವಿಸ್ ಹಿಸ್ಟ್ರಿ ಇದೆ, ತುಂಬಾನೇ ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ರೆಟಾ ಇದೆ ಸರ್. ಇದು ಡೀಸೆಲ್ ಮ್ಯಾನ್ಯುವಲ್, ಓಕೆ, SX ಆಪ್ಷನಲ್ 2020 ಮಾಡಲ್, ಫುಲ್ಲಿ ಟಾಪ್ ಎಂಡ್ ಸಿಂಗಲ್ ಓನರ್ ವೆಹಿಕಲ್. ನಿಮ್ಗೆ ಹೊಸ ಗಾಡಿ ಒಂದು 25 ಲಕ್ಷ ಇದೆ. ಓಕೆ, ಜಸ್ಟ್ 15 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಜಸ್ಟ್ 15 lakhs ಗೆ ಫೈನಲ್ ಆಗುತ್ತೆ. 15 lakh ಫೈನಲ್ ಆಗುತ್ತೆ. 1645 ನಮ್ಗೆ ಕೊಟ್ಟಿರೋದು. 15 lakhs ಗೆ ಫೈನಲ್ ಆಗುತ್ತೆ. ಗಾಡಿ ಬಂದು 2020 ಮಾಡಲ್ SX ಆಪ್ಷನಲ್ ಡೀಸೆಲ್. ಓಕೆ, ಇದು ಕೂಡ ಅಡ್ವಾನ್ಸ್ ಆಗಿದೆ. ಗ್ಲಾನ್ಸಾ 24 ಮಾಡಲ್ ಸಿಂಗಲ್ ಓನರ್ 10,000 ಓಡಿದೆ. ನೋಡೋಣ, ನಿಮ್ಮ ವಿಡಿಯೋ ಬಿಟ್ಟಾಗ ಅದು ಡೆಲಿವರಿ ಹೋಗಿಲ್ಲ ಅಂದ್ರೆ ಯಾರಿಗೆ ಬೇಕಾದ್ರೂ ಕೊಡೋಣ. ಓಕೆ, 10 ಲಕ್ಷ ಹೊಸ ಗಾಡಿ ಇದೆ. 8 ಲಕ್ಷಕ್ಕೆ ಆಗುತ್ತೆ. ಅದು 8 ಲಕ್ಷಕ್ಕೆ ಆಗುತ್ತೆ. 8 lakhs ಆಗಿದೆ. 8 lakhs ಸೇಲ್ ಆಗಿದೆ. ಅವ್ರು ಬಂದಿಲ್ಲ ಅಂದ್ರೆ ನಿಮ್ ವಿಡಿಯೋ ಬಿಡೋ ತನಕ 8 lakhs ಕೊಡೋಣ. ಯಾವ ಮಾಡಲ್ ಸರ್? 2024 ಮಾಡಲ್ 9,000 ನೋಡಿದೆ, ಸಿಂಗಲ್ ಓನರ್. ಓಕೆ, ಸೂಪರ್. ನೆಕ್ಸ್ಟ್ ಸರ್ ಇದು ಕೂಡ ಆಗಿದೆ. ಅವ್ರು ಬಂದೇ ಇಲ್ಲ, ಆಲ್ರೆಡಿ ಒಂದು 15 days ಮೇಲೆ ಆಯ್ತು ಅಡ್ವಾನ್ಸ್ ಆಗಿ. 2014 ಮಾಡಲ್ ಬರೀ 40,000 ರನ್ ಆಗಿದೆ. ಓಕೆ, ಸೊನಾಟಾ ಆಟೋಮೆಟಿಕ್ ಪೆಟ್ರೋಲ್ ಫುಲ್ಲಿ ಟಾಪ್ ಅಂಡ್ ಪ್ರೀಮಿಯಂ ವೆಹಿಕಲ್. ಫುಲ್ ಬಾಡಿ PPS ಆಗಿದೆ. ಗಾಡಿ ಬಂದು ಬ್ರ್ಯಾಂಡ್ ನ್ಯೂ ವೆಹಿಕಲ್, ರೀಸೆಂಟ್ ಆಗಿ ಎಲ್ಲ ಸರ್ವಿಸ್ ಆಗಿದೆ. ID ವ್ಯಾಲ್ಯೂನೇ 14 ಲಕ್ಷ 14 lakhs ಇದೆ. ಜಸ್ಟ್ 7,50,000 ಫೈನಲ್ ಆಗುತ್ತೆ. 7,50,000 ID ವ್ಯಾಲ್ಯೂ ಇನ್ಸೂರೆನ್ಸ್ ಏನಿದೆಯೋ ಅದರಲ್ಲೇ ಅರ್ಧ ಬೆಲೆ ಫೈನಲ್ ಆಗುತ್ತೆ. ಹೊಸ ಗಾಡಿ ಎಲ್ಲ 30 ಲಕ್ಷ ಮೇಲಿದೆ. ಇದು 30 ಲಕ್ಷ ಮೇಲೆ ಇದೆ. ಓಕೆ, ಇದೊಂದು ಕಸ್ಟಮರ್ ಗಾಡಿ, ಸಿಂಗಲ್ ಓನರ್, ಡೀಸೆಲ್ ಮ್ಯಾನ್ಯುವಲ್ ಫೋರ್ಡ್ ಫಿಗೋ ಇದೆ. ಗಾಡಿ ಬಂದು ಇದು ಡೀಸೆಲ್ ವೆಹಿಕಲ್, ಸಿಂಗಲ್ ಓನರು. ಇದು ಕಸ್ಟಮರ್ ಸೇಲ್ಗೆ ಅಂತ ಕೊಟ್ಟಿದ್ದಾರೆ. ಜಸ್ಟ್ 1,60,000 ಕೊಡ್ತಾರೆ. 1,60,000 ಗೆ 1,60,000 ಗೆ 2012 ಮಾಡಲ್ ಡೀಸೆಲ್ ಮ್ಯಾನ್ಯುವಲ್ ಸಿಂಗಲ್ ಓನರ್. ಜಾಸ್ತಿ ಯೂಸ್ ಮಾಡ್ತೀವಿ, ಒಳ್ಳೆ ಮೈಲೇಜ್ ಬೇಕು ಅನ್ನೋರು ತಗೊಂಡು ಹೋಗ್ಬೋದು. ಗಾಡಿ ಹೈಡ್ರಿಸ್ ಕಂಡೀಷನ್ ಅಲ್ಲೇ ಕಸ್ಟಮರ್ ಕೊಟ್ಟಿದ್ದಾರೆ. ಸಿಂಗಲ್ ಓನರ್ ಇದೆ, ಬೇಕಾದ್ರೆ ಬಂದು ಚೆಕ್ ಮಾಡ್ಕೊಂಡು ನೀಟಾಗಿ ನೋಡ್ಕೊಂಡು ತಗೊಂಡು ಹೋಗ್ಬೋದು. ಓಕೆ, ನೆಕ್ಸ್ಟ್ ತಾರ್ ಇದೆ ಸರ್. ಮಹೇಂದ್ರ ಟಾರ್ 2021 ಮಾಡಲ್. ಓಕೆ, ಗಾಡಿ ಬಂದು ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. 50,000 ಓಡಿದೆ. ಓಕೆ,
4x4 ಡೀಸೆಲ್ ಮ್ಯಾನ್ಯುವಲ್ ಹಾಟ್ ಟಾಪ್ ಫುಲ್ ಟಾಪ್ ಅಂಡ್ ವೆಹಿಕಲ್. ನಿಮ್ಗೆ 20 ಪ್ಲಸ್ ಹೊಸ ಗಾಡಿ ಇದೆ, 20 ಪ್ಲಸ್ ಹೊಸದಿದೆ. ಮತ್ತೆ ಗಾಡಿ ಕಸ್ಟಮರ್ ಕೂಡ 1 lakh ಮೇಲೆ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದಾರೆ. ಜಸ್ಟ್ 14,50,000ಗೆ ಫೈನಲ್ ಆಗುತ್ತೆ. 14,50,000ಗೆ ಫುಲ್ ಟಾಪ್ ಅಂಡ್ ಡೀಸೆಲ್ ವೆಹಿಕಲ್ 4x4 ಟಾರ್ ಸಿಗುತ್ತೆ. ನೆಕ್ಸ್ಟ್ ಸರ್, ನೆಕ್ಸ್ಟ್ ಒಂದು ಲೋ ಬಜೆಟ್ ಅಲ್ಲಿ ನೋಡ್ತಾ ಇರೋರಿಗೆ 11 ಮಾಡಲ್ i10 225 ಫೈನಲ್ ಆಗುತ್ತೆ. 8 ಮಾಡಲ್ i10 2 lakhs ಫೈನಲ್ ಆಗುತ್ತೆ. ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಗಾಡಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಒಂದು ಡೀಸೆಲ್ ಗಾಡಿ i20 ಇದೆ 2011 ಮಾಡಲ್ 3,25,000 ಆಗುತ್ತೆ. 3,25,000 ರೂಪಾಯಿ. ಮೈಲೇಜ್ ಜಾಸ್ತಿ ನೋಡ್ತೀನಿ ಅನ್ನೋರ್ಗೆ 2011 ಮಾಡಲ್ ಸೆಕೆಂಡ್ ಓನರ್. ಇದು ಗಾಡಿ ಬಂದ್ಬಿಟ್ಟು ಡೀಸೆಲ್ i20 ಜಸ್ಟ್ 3,25,000 ಆಗುತ್ತೆ. ನೆಕ್ಸ್ಟ್ ಸರ್, ನೆಕ್ಸ್ಟ್ ಒಂದು ಆಟೋಮೆಟಿಕ್ i10 ಇದೆ, ಇದು ಆಲ್ಟೋ K10 ಇದೆ. ಇದು ಆಲ್ಟೋ K10 VXI ಪ್ಲಸ್ ಆಟೋಮೆಟಿಕ್ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಗಾಡಿ ಬರೀ 40,000 ರನ್ ಆಗಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಈ ಹೊಸ ಗಾಡಿ ಯಾರನ್ನ ಆಟೋಮೆಟಿಕ್ ನೋಡಕ್ ಹೋದ್ರೆ ಈ ಗಾಡಿ 7,25,000 ಇದೆ. ಜಸ್ಟ್ ಅರ್ಧ ಬೆಲೆಗೆ 3,50,000 ಆಗುತ್ತೆ. 3,50,000 ರೂಪಾಯಿ. 2015 ಮಾಡಲ್ ಟಾಪ್ ಅಂಡ್ ಆಟೋಮೆಟಿಕ್ ಆಲ್ಟೋ K10 ಜಸ್ಟ್ 3,50,000 ಫೈನಲ್ ಆಗುತ್ತೆ. ಮ್ಯಾಕ್ಸಿಮಮ್ 3 ಲಕ್ಷ ತನಕ ಲೋನ್ ಕೂಡ ಆಗುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಇದೇ ತರ ನಮ್ಮಲ್ಲಿ ಹೊಸ ಗಾಡಿಗಳು ಬರ್ತಾನೆ ಇರುತ್ತೆ. ಎವ್ರಿ ವೀಕ್ ಚೇಂಜ್ ಆಗ್ತಾನೆ ಇರುತ್ತೆ. ಇದೇ ಗಾಡಿಗಳಿಗೆ ಅವು ಕೂಡ ಆ್ಯಡ್ ಆಗ್ತಾ ಇರುತ್ತೆ. ಇದರಲ್ಲಿರೋ ಗಾಡಿಗಳು ಸೇಲ್ ಆಗ್ತಾ ಇರುತ್ತೆ. ಮತ್ತೆ ನಾವು ಹಂಗಿದೆ ಬನ್ನಿ ಹಿಂಗಿದೆ ಬನ್ನಿ ಅದು ಇದು ಅಂತ ಸುಳ್ಳು ಪಳ್ಳು ಹೇಳಿ ಏನು ವ್ಯಾಪಾರ ಮಾಡಲ್ಲ. ಇರೋ ಒರಿಜಿನಾಲಿಟಿ ಹೇಳ್ಬಿಟ್ಟೇನೆ ನಿಮಗೆ ತೋರಿಸ್ಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ಶೋ ಮಾಡ್ಬಿಟ್ಟೇನೆ ಬಿಸ್ನೆಸ್ ಮಾಡ್ತೀವಿ. ನಾವು ಒಂದು ಮಾರ್ಜಿನ್ಗೋಸ್ಕರ ಮಾಡ್ತೀವಿ ಬಿಟ್ರೆ ಯಾರಿಗೂ ಸುಳ್ಳು ಹೇಳ್ಬೇಕು ಮೋಸ ಮಾಡಬೇಕು ಇನ್ನೊಂದು ಮತ್ತೊಂದು ಅವೆಲ್ಲ ಅವಶ್ಯಕತೆ ಇಲ್ಲ. ನೀವು ಕೂಡ ಒಂದ್ಸಲಿ ನೀಟಾಗಿ ಚೆಕ್ ಮಾಡಿಕೊಂಡು ನಿಮ್ಗೆ ಏನೇನು ಬೇಕೋ ಎಲ್ಲ ತಗೊಂಡು ಸರ್ವಿಸ್ ಹಿಸ್ಟ್ರಿ ತಗೊಂಡು ಡಾಕ್ಯುಮೆಂಟ್ಸ್ ನೋಡಿ ಫೈನು ಲೋನು ಇನ್ನೊಂದು ಮತ್ತೊಂದು ಎಲ್ಲ ಚೆಕ್ ಮಾಡ್ಕೊಂಡೇ ತೊಗೊಂಡೋಗ್ಬೋದು. ನಮ್ಮಲ್ಲಿ ಕೂಡ ಎಲ್ಲ ಗಾಡಿಗೂ ಮ್ಯಾಕ್ಸಿಮಮ್ ಲೋನ್ ಕೂಡ ಮಾಡಿಕೊಡ್ತೀವಿ. ನಮ್ಮ ಕೈಲಿ ಏನಾಗುತ್ತೋ ಡಿಸ್ಕೌಂಟ್ ಕೂಡ ಮಾಡಿಕೊಡ್ತೀವಿ. ಎಲ್ಲ ಗಾಡಿ ಕ್ವಾಲಿಟಿ ಗಾಡಿಗಳು, ಎಲ್ಲ ಗಾಡಿ ಕಡಿಮೆ ಹೊಡೆಯುವಂಥ ಗಾಡಿಗಳೇ ಇರುತ್ತೆ. ಡೈರೆಕ್ಟಾಗಿ ವಿಸಿಟ್ ಮಾಡಿ. ಫ್ರೆಂಡ್ಸ್ ಕಾರ್ 365 ಮಾಗಡಿ ರೋಡ್ ಅಂಜನ್ ನಗರ ಬೆಂಗಳೂರು. ನಮ್ಮದು ಇನ್ನೂ ಒಂದು ಬ್ರಾಂಚ್ ಕೂಡ ಇದೆ. ನೀವು ಆ ಕಡೆ ಇದರಿಂದ ಬರೋರಿಗೆಲ್ಲ ಉತ್ತರ ಕರ್ನಾಟಕದಿಂದ ಬರೋರಿಗೆಲ್ಲ ಸಿರಾ ಬೈಪಾಸ್ನಲ್ಲೇ ಇದೆ. ತುಮಕೂರಿಂದ ಮುಂದೆ ಸಿರಾ ಬೈಪಾಸಲ್ಲೇ ಇನ್ನೊಂದು ಫ್ರೆಂಡ್ಸ್ ಕಾರ್ 365 ಅಂತ ಸೆಕೆಂಡ್ ಬ್ರಾಂಚ್ ಓಪನ್ ಮಾಡಿದ್ದೀವಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಡೈರೆಕ್ಟಾಗಿ ಬನ್ನಿ ವಿಸಿಟ್ ಮಾಡಿ. ನಮ್ಮ ಕೈಲಿ ಏನಾಗುತ್ತೋ ಅದು ಮ್ಯಾಕ್ಸಿಮಮ್ ಮಾಡಿಕೊಡ್ತೀವಿ. ಒಂದು ಒಳ್ಳೆ ಥರದಲ್ಲಿ ಬಿಸ್ನೆಸ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ವ್ಯೂವರ್ಸ್ಗೆ ಕೊಟ್ಟಿದ್ದಕ್ಕೆ. ನಮ್ಮ ಚಾನಲ್ ಕಡೆಯಿಂದ ಯಾರಾದರೂ ಬಂದರೆ ಡಿಸ್ಕೌಂಟ್ ಮಾಡಿ ನೀವು ಹೇಳಿದ ಪ್ರೈಸೇ ಮಾಡ್ಕೊಡಿ ಸರ್. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಕಂಟೆಂಟ್ ಸಿಗೋಣ. ಥ್ಯಾಂಕ್ ಯು, ಬಾಯ್.